ಮುಂದಿನ ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ ಫ್ಲಾಶ್ ಬ್ಯಾಕ್. ಸುಧಾಕರ್ ಅಂತ ಅವ್ರನ್ನ ಸೋಲ್ಸಂತವ್ರು ನೀವು ಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರಾ? ಖಂಡಿತವೂ ಇಲ್ಲ ಸರ್. ನಾನು ಇನ್ನ ಈಗ ಅಂಬೇಗಾಲ್ ಇಡ್ತಾ ಇದ್ದೀನಿ. ನಾನು ಖಂಡಿತವೂ ಮಂತ್ರಿ ಸ್ಥಾನಕ್ಕೆ ಯಾವುದೇ ರೀತಿ ಆಕಾಂಕ್ಷೆ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಸರ್ವ್ ಮಾಡಬೇಕು. ನಮ್ಮ MC ಅಣ್ಣವರು ಮಿನಿಸ್ಟರ್ ಆಗಬೇಕು, ಶಿಕ್ಷಣ ರೆಡ್ಡಿ ಸರ್ ಮಿನಿಸ್ಟರ್ ಆಗಬೇಕು. ಇಷ್ಟೇ ನನ್ನ ಉದ್ದೇಶ. ನಮ್ಮ MC ಅಣ್ಣವ್ರ ಮಾರ್ಗದರ್ಶನದಲ್ಲಿ ನಾನು ಶಾಸಕನಾಗಿ ಪ್ರತಿಯೊಂದಿಗೆ ತಗೊಂಡು ಯಾವುದೇ ಕಾರಣಕ್ಕೆ ನನ್ನ ಆಸೆ. ನನ್ನ ಇದಕ್ಕೆ ಶಾಸಕ ಆಗಿರೋದೇ ನನಗೆ ಅದೇ ನನ್ನ ಆ ಜವಾಬ್ದಾರಿ. Many months later. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ ಮುಂದಿನ ತಿಂಗಳು ಇದೇ ಸ್ಕ್ರೀನ್ ಅಲ್ಲಿ ರಾಜಭವನದಲ್ಲಿ ನೋಡಿ ನನ್ನ ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ತುಂಬಾ ಜನ ಪ್ರಮಾಣ ವಚನಕ್ಕೆ ನಾನು ಹೋಗ್ತೀನಿ. ನನ್ನ ಸ್ನೇಹಿತರು ಎಲ್ಲರೂ ಮಿನಿಸ್ಟರ್ಸ್ ಆಗ್ತಾರೆ. ವಿಶ್ವವರಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಕಾಣಿಸ್ತೀನಿ. ಅದರ ಅರ್ಥ ನೋಡಿ, ನಮ್ಮ ಪಕ್ಷದಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತಾರೆ, ಯುವಕರಿಗೆ ಅವಕಾಶ ಕೊಡ್ತಾರೆ, ಇಲ್ಲ ಸರ್ ಸುಳ್ಳು, ಜೈನ್ ಕಿಲ್ಲರ್ಸ್ ಅವಕಾಶ ಕೊಡ್ತಾರೆ, ರಣಬೇಟೆಗಾರರಿಗೆ ಅವಕಾಶ ಕೊಡ್ತಾರೆ. Eventually. ನನಗೆ ನೋಡಿ ಆಸೆ ಅಂತೂ ಇದೆ, ನನಗೆ ಆಸೆ ಇದೆ. ಕೊಟ್ಟರು ಓಕೆ, ಕೊಡದೇ ಇದ್ರು ಓಕೆ. ನಾವೆಲ್ಲ ಪಾರ್ಟಿ ಐಡಿಯಾಲಜಿಗೋಸ್ಕರ ಬಂದಿರೋ. Several days later. ಸರ್ ಆಸೆ ಯಾರಿಗಿರಲ್ಲ ಹೇಳಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ನಾನು ಅವರ ಪ್ರೀತಿಯ ಪುತ್ರ. ಅವಕಾಶ ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ. Much later. ನನಗೆ ಸಚಿವೆ ಆಕಾಂಕ್ಷೆ ಖಂಡಿತವಾಗೂ ಇದೆ. ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ನಂಬಿಕೆ ಇದೆ. ಯಾಕೆ? ಯೂತ್ ಕೋಟಾ ಅಲ್ಲಿ, ಜೈಂಟ್ ಕಿಲ್ಲರು, ಸಮುದಾಯದ ಕೋಟಾದಲ್ಲಿ ಒಳ್ಳೆದು ಬರ್ಬೋದು ಅನ್ನೋ ಭರವಸೆ ಇದೆ. ಕೊಡದೇ ಇದ್ರು ನನ್ನ ಸ್ನೇಹಿತರು ಯಾರಾದ್ರೂ ಮಿನಿಸ್ಟರ್ ಆಗ್ತಾರೆ, ಅವ್ರ ಪ್ರಮಾಣ ವಚನಕ್ಕಾದ್ರೂ ಹೋಗ್ತೀನಿ. Much later. ವಾದ ಇಷ್ಟೇ. ನನಗೆ ಕೊಡಬೇಕು ಅಂತ ನಾನು ಕೇಳ್ತಾ ಇಲ್ಲ, ಬಟ್ ನನಗೆ ಆಸೆ ಇದೆ. ಕೊಡಬೇಕು ಅನ್ನೋದು ನನ್ನ ಸಾಮರ್ಥ್ಯ ಇದೆ. ಆ 31 ಜನರಲ್ಲಿ ನಾನು ಇದ್ದೀನಿ. ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿದ್ದೀವಿ. ನಾವು ಇದನ್ನ ಡಿನೇ ಮಾಡಲ್ಲ, ನಾವು ಯಾರು ಡಿನೇ ಮಾಡಲ್ಲ. ಬಟ್ ಯಾರಿಗಾದ್ರೂ ಕೊಡಿ, ನನಗೆ ಕೊಟ್ಟರು ಸಂತೋಷ, ಇಲ್ಲ 5 ಜನದಲ್ಲಿ ಯಾರು ಕೊಟ್ಟರು ಸಂತೋಷ. One long angry line later. ಎಸ್ 31 ಜನ ಸೈನ್ ಹಾಕಿದ್ವಿ. ನೆನ್ನೆ ಸಿದ್ದರಾಮಯ್ಯ ಸಾಹೇಬರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಫಸ್ಟ್ ಟೈಮರ್ಸ್ ಕೊಡಲ್ಲ ಅಂತ. ಈಗ ನಮಗೂ ತುಂಬಾ ಕ್ಲಾರಿಟಿ ಇದೆ, ಫಸ್ಟ್ ಟೈಮರ್ಸ್ ಕೊಡಲ್ಲ ಅಂತ. ನಾವು ಒಂದು ಪ್ರಯತ್ನ ಪಟ್ವಿ, ಅದರಿಂದ ನಿರಾಸೆ ಏನಿಲ್ಲ. ಮುಂದಿನ ಸಲ ಅದನ್ನ ಸಲ One eternity later. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೀವು ಯೂತ್ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂತ ಪೂಜೆ ಮಾಡ್ತಾರೆ, ಬೇಡಿಕೆ ಇಟ್ಟಿದ್ದಾರೆ. ನನಗೆ ಖಂಡಿತವಾಗೂ ನಾನು ಮತ್ತೆ ಹೇಳ್ತಿದ್ದೀನಿ, ನನಗೆ ಆಸೆ ಇದೆ. ಸುಬ್ಬಾರೆಡ್ಡಿ ಸಾಹೇಬರು ಸೀನಿಯರ್ ಇದ್ದಾರೆ, ನಂದು ಯೂತ್ ಕೋಟಾ ಅಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗಾಗುತ್ತೆ. Much later. ಕ್ರಾಂತಿ ಆದ್ರೆ ನಮಗೆ ಸಚಿವ ಸ್ಥಾನ ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ, ನನಗೆ ಆಸೆ ಇದೆ. ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸಿಗದೇ ಇದ್ರೂ ನನಗೆ ಬೇಜಾರಿಲ್ಲ, ಕೇಳಿದೀವಿ ನಮ್ಮ ಧರ್ಮ. Few inches later. ಇಲ್ಲ ಸರ್, ಸಂಪುಟ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆ ಸಂದರ್ಭ ಬಂದಾಗ ಸಂಪುಟ ವಿಸ್ತರಣೆ ಮಾಡ್ತಾರೆ. ಕೊಡಬೇಕು ಅನ್ನೋದು ಒಂದು ಚಿಂತನೆ ಆಗ್ತಾ ಇಲ್ಲ, ನನ್ನ ಆಸೆ ತುಂಬಾ ಜನ ಯುವಕರಿದ್ದಾರೆ, ಇವರು ಡಿಸರ್ವ್ ಇದ್ದಾರೆ, ಯಾರಿಗಾದ್ರೂ ಕೊಡ್ಲಿ ಅನ್ನೋ ಇದಿದೆ. ಅಲ್ಲ, ನನಗೂ ನೋಡಿ ಬಯಕೆ ಆಸೆ ಎಲ್ರಿಗೂ ಇರುತ್ತೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ. ಕೊಟ್ಟರೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ಕೊಂತೀನಿ, ಕೊಡದೇ ಇದ್ರೆ ಇನ್ನೂ ಕಲಿಯೋದಿದೆ ಅಂತ ಭಾವಿಸ್ತೀನಿ. Meanwhile. ಅಷ್ಟು